ಯಾಕಂತ ಹೇಳಿದ್ರೆ ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ. ನಾವೆಲ್ಲರೂ ಯೋಗ ಅಭ್ಯಾಸಕ್ಕೆ ಇದನ್ನು ನಾನು 2ನೇ ಹೆಜ್ಜೆ ಅಂತ ಭಾವಿಸ್ತೇನೆ. 2ನೇ ದಿನದ 2ನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ನಾವು ಯೋಗ ಅಂತ ಹೇಳಿದ್ರೆ ಇದು ಕೇವಲ ನಿಮಗೆ ಆಸನಗಳಾಗಿರುವುದಿಲ್ಲ. ಶಿಕ್ಷಕ ಅಂತ ಹೇಳಿದ್ರೆ ಗುರು ಅಲ್ವಾ? ಆ ಗುರುವಿನ ಹೃದಯದ ಶುದ್ಧತೆ ಅಂತ ನೀವೆಲ್ಲರೂ ಅನ್ಕೋಬೇಕು. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಗ್ರಾಮಗಳಲ್ಲಿ ಓದುತ್ತಿರುವಂತಹ ಆ ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡ ಕನಸುಗಳಿವೆ ಅಲ್ವಾ? ನಾನು ಕೂಡ ಹಾಗೆ ಹಳ್ಳಿಯ ಕಡೆಯಿಂದ ಬಂದು ಶಿಕ್ಷಕರಿಂದ ಪ್ರೇರೇಣಿತಳಾಗಿ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಗುರುವಾಗಿ ಕೂತ್ಕೊಂಡಿದ್ದೇನೆ. ಆ ಗ್ರಾಮೀಣ ಭಾಗದ ಆ ಮಕ್ಕಳಿಗೆ ಒಬ್ಬರು ಪ್ರೇರಣೆ ಯಾರಿರ್ತಾರೆ, ಒಬ್ಬ ದೊಡ್ಡ ಪ್ರೇರಣೆ ಯಾರಿರ್ತಾರೆ ಅಂತ ಹೇಳಿದ್ರೆ ಅದು ನೀವು, ಅಂದ್ರೆ ಗುರು. ಆ ಗುರು ಅಂದ್ರೆ ನೀವು ಒಂದು ಮಾತನ್ನ ಆ ಮಕ್ಕಳಿಗೆ ಹೇಳಿದ್ರೆ ಸಾಕು, ಇಡೀ ಅವರ ಜೀವನವೇ ಬದಲಾಗುತ್ತೆ. ಅಂದು ಆ ದಿನ ಅಥವಾ ಇಂದು ನೀವು ನಿಮ್ಮ ಗ್ರಾಮದ ಮಕ್ಕಳಿಗೆ, ನಿಮ್ಮ ಶಾಲೆಯ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಿದ್ರೆ ಅವನೊಬ್ಬ ಡಾಕ್ಟರ್ ಆಗ್ಬೋದು, IAS ಆಗ್ಬೋದು. ಅದೇ ಬಹಳ ಕಠಿಣವಾಗಿ ಏನಾದರೂ ನಾವು ಆ ಮಗುವಿಗೆ ಹೇಳಿದ್ರೆ ಆ ಮಗುವಿನ ಮನಸ್ಸು ಒಳಗೆ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನನ್ನ ಮುಂದೆ ಕುಳಿತಿರುವ ನೀವೆಲ್ಲರೂ ನನಗೆ ಮಕ್ಕಳೇ. ಮಕ್ಕಳಿಗೆ ಹೇಗೆ ಹೇಳ್ಬೋದು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕೆಲಸ ಅಂತ, ಏನು ಕೆಲಸ ಮಾಡ್ತೀರಿ? ನಾನು ಶಿಕ್ಷಕಿ, ನಾನು ಟೀಚರ್ ಅಲ್ವಾ? ಶಿಕ್ಷಕ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಅದು ಕೆಲಸ ಅಲ್ಲ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಒಂದು ಸಮಾಜವನ್ನ ನಿರ್ಮಿಸುವವನು ಅಂತ ಅರ್ಥ. ನೀವೇನು ಬೋಧಿಸ್ತೀರಾ ನಿಮ್ಮ ತರಗತಿಯಲ್ಲಿ ಅದು ಪಾಠ ಅಲ್ಲ. ನೀವು ಸಮಾಜದ ಭವಿಷ್ಯವನ್ನೇ, ಒಂದು ವ್ಯಕ್ತಿಯ ಭವಿಷ್ಯವನ್ನು ನೀವು ರೂಪಿಸ್ತೀರಿ ಅಂದ್ರೆ ಅದು ಸಮಾಜದ ಭವಿಷ್ಯ. ಅಂದ್ರೆ ನಿಮ್ಮ ಪ್ರತಿಬಿಂಬ ಸಮಾಜ, ಸಮಾಜದ ಪ್ರತಿಬಿಂಬ ನೀವಲ್ಲ. ನೀವೆಲ್ಲರೂ ಈ ಸಮಾಜದ ಪ್ರತಿಬಿಂಬ ಆಗಿರ್ತೀರಿ. ಹಾಗಾಗಿ ಈ ಯೋಗ ತರಗತಿಯನ್ನ ನೀವು ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ನೀವೇನು ಬರೆಸ್ತೀರಿ, ಬರಿತೀರಿ, ಅವೆಲ್ಲ ಬರೀ ಅಕ್ಷರಗಳಾಗಿರಲ್ಲ. ಅವೆಲ್ಲ ಒಂದೊಂದು ಮಗುವಿನ ಒಂದು ಜೀವನದ ಕತೆ ಆಗಿರುತ್ತೆ. ಅದರ ಹಿನ್ನೆಲೆ ನಮಗೆ ಗೊತ್ತಾಗ್ತಾ ಇರಲ್ಲ. ಭಗವಂತ ನಿಮ್ಮ ಮುಖಾಂತರ ಬೋರ್ಡ್ ಮೇಲೆ ಪದಗಳ ಮುಖಾಂತರ ಬರೆಸ್ತಾ ಇರ್ತಾನೆ ಅಷ್ಟೇ. ಹಾಗಾಗಿ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾವುದೇ ಮಗು ನಿಮ್ಮ ತರಗತಿಗೆ ಬಂದಾಗ ಅವನನ್ನ ಒಬ್ಬ ವಿದ್ಯಾರ್ಥಿ ಅಂತ ಮಾತ್ರ ನೋಡದೆ ಅವನೊಬ್ಬ ಭವಿಷ್ಯದ ನಾಯಕ, ಅವನೊಬ್ಬ ಭವಿಷ್ಯದ ವಿಜ್ಞಾನಿ, ಅವನೊಬ್ಬ ಭವಿಷ್ಯದ ರಾಷ್ಟ್ರದ ಸೇವಕ ಅಂತ ಹೇಳಿ ತಿಳ್ಕೊಂಡು ಆ ದಿನಗಳಲ್ಲಿ ನಾವಿರ್ತೀವೋ ಇಲ್ವೋ, ಅವ್ರ ಸೇವೆ ಮಾಡ್ತೀವೋ ಇಲ್ವೋ, ಈಗಲೇ ಇವನೊಬ್ಬ ರಾಷ್ಟ್ರದ ನಾಯಕ, ಇವನೊಬ್ಬ ರಾಷ್ಟ್ರದ ಸೇವಕ, ಇವನೊಬ್ಬ ವಿಜ್ಞಾನಿ, ಇವನೊಬ್ಬ ಮುಂಬರುವ ನಾಯಕ ಅಂತ ಅನ್ಕೊಂಡು ಈಗಲೇ ನಾವು ಅವರ ಸೇವೆಯನ್ನ ಬಹಳ ಪ್ರೀತಿಯಿಂದ ಮಾಡಬೇಕು, ಬಹಳ ಪ್ರೀತಿಯಿಂದ ನೋಡಬೇಕು, ಬಹಳ ಸಹನೆಯಿಂದ ಕಲಿಸಬೇಕು. ಒಂದು ದಿನ ವಿದ್ಯಾರ್ಥಿಗಳು ಯಾವಾಗ ದೊಡ್ಡವರಾಗ್ತಾರಲ್ಲ ಆಗ ಅವನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನ್ನ ಜೀವನವನ್ನು ಬದಲಾಯಿಸಿದವರು ನನ್ನ ಗುರು ಅಂತ. ಪ್ರತಿನಿತ್ಯ ಕೂಡ ನಾನು ನನ್ನ ಬಾಲ್ಯದ ಗುರುಗಳೆಲ್ಲ ಯಾರಿದ್ರು ಅವ್ರನ್ನೆಲ್ಲ ನೆನೆಸ್ಕೊಂಡೇ ನಾನು ಮಾತಾಡ್ತೀನಿ ಮತ್ತು ದಿನದ ಪ್ರಾರಂಭವನ್ನ ಮಾಡ್ತೀನಿ. ಎಲ್ಲಿ ಗುರುಭಕ್ತಿ ಇರುತ್ತೋ ಅವರಿಗೆ ಸದಾ ಜೀವನದಲ್ಲಿ
ಏಳಿಗೆ ಇರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ನಾನೇ ಇದ್ದೀನಿ. ನಾನು ಹೇಳಿದ ವಿಚಾರವನ್ನ ಬರೀ ವಿಷಯ ಅನ್ನದೇ ಇದೇ ಈ ದಿನದ ನಿಮ್ಮ ಧ್ಯಾನ ಅಂತ ಕಣ್ಮುಚ್ಚಿ ಆಲಿಸ್ಕೋಬೇಕು. ಕೇಳಿಸಿ ಆಲಿಸಿ ಮನನ ಮಾಡಿಕೊಂಡು ನಿಮ್ಮ ರಕ್ತದೊಳಗೋಗಿ ಸೇರ್ಕೋಬೇಕದು. ನಿಮ್ಮ ಬರೀ ಕಿವಿ ಅಥವಾ ಮೆದುಳು ಮೆಮೊರಿಯಲ್ಲಿ ಸೇರಿದ್ರೆ ಸಾಕಾಗಲ್ಲ. ಇಡೀ ದೇಹದ ಎಲ್ಲ ಮಾಂಸಖಂಡಗಳ ಚರ್ಮಗಳ ಗ್ರಂಥಿಗಳಲ್ಲಿ ಹೋಗಿ ಆ ಮೆಮೊರೀಸ್ನಲ್ಲಿ ಹೋಗಿ ಇದು ಸೇವ್ ಆಗಬೇಕು. ಆಗ ನಿಮ್ಮ ಜೀವನ ಮತ್ತು ಈ ತರಗತಿ ಒಂದು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡೂ ಕೈಗಳನ್ನ ಜೋಡಿಸಿ ಎಲ್ಲರೂ ಜಾಯಿನ್ ಯೋಗ. ಕಣ್ಣನ್ನ ಮುಚ್ಚಿ ಅಲ್ಲಿಂದಲೇ ನಾನು ಇಲ್ಲಿಂದ ಹೇಳ್ಕೊಡ್ತೀನಿ, ನೀವು ಅಲ್ಲಿಂದನೇ ಹೇಳಿ. ನಾನು ಕೇವಲ ಶಿಕ್ಷಕನಲ್ಲ, ಮನಸ್ಸಿನಲ್ಲಿ ಹಾಗೆ ಅನ್ಕೊಳ್ಳಿ. ನಾನೊಬ್ಬ ಕೇವಲ ಶಿಕ್ಷಕನಲ್ಲ, ನಾನು ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ನಿರ್ಮಾಪಕ. ನಾನು ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ನಿರ್ಮಾಪಕಿ. ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಪ್ರೀತಿಯಿಂದ ಬೆಳೆಸುತ್ತೇನೆ. ನನ್ನಿಂದಲೇ ದೇಶದ ಭವಿಷ್ಯ, ಆ ಸಂಕಲ್ಪವನ್ನು ನಾನಿಂದು ತೊಡುತ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡುವ ಮುಖಾಂತರ ನಾವೀಗ ಈ ತರಗತಿಗೆ ಚಾಲನೆಯನ್ನ ನೀಡ್ತಾ ಇದ್ದೇವೆ.